ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಮಂಗಳವಾರ. ಇನ್ನು ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಒಂದು ರೊಟೀನ್ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಟೈಮಿಂಗ್ಸ್ ಬಂದು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ 6:30 ಆಗಿತ್ತು. ಬಟ್ ನಾನು ಎದ್ದಿದ್ದೆ 4:45ಗೆ ಎದ್ದಿದ್ವಿ. ಇವತ್ತು ನೀರು ಬಿಟ್ಟಿದ್ರು, ಅದಕ್ಕೆ ನೀರಿಗೋಸ್ಕರ ಬೇಗನೆ ಎದ್ಬಿಟ್ಟು ಇನ್ನು ನೀರೆಲ್ಲ ಹಿಡಿದ್ಬಿಟ್ಟು ಇನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನಮ್ಮ ಗುಂಡೆ ಎದ್ದಿರಲಿಲ್ಲ, ಮಲ್ಕೊಂಡಿದ್ದೆ. ನಾನು ಪಾತ್ರೆ ತೊಳಿಬೇಕಾದ್ರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ನೈಟ್ ಮಲಗೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಮಲಗೋಷ್ಟೊತ್ತಿಗೆ ಅನ್ನೋಕ್ಕಿಂತ ಊಟ ಮಾಡೋಷ್ಟೊತ್ತಿಗೆ 10 ಗಂಟೆ ಆಯಿತು. ಅದಕ್ಕೋಸ್ಕರ ನೈಟ್ ಪಾತ್ರೆ ಎಲ್ಲ ತೊಳೆದು ಮಲಗೋಗೋದಕ್ಕಾಗಲಿಲ್ಲ. ಇನ್ನು ಮಿಕ್ಕಿರೋ ತಟ್ಟೆ ಪಾತ್ರೆ ಎಲ್ಲ ಕೂಡ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಹೊರಗಡೆನೇ ಎತ್ತಿಟ್ಬಿಟ್ಟು ಇವಾಗ ಬೆಳಗ್ಗೆ ತೊಳಿತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ, ನಾನು ನೈಟೇ ತೊಳೆದ್ಬಿಟ್ಟು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ. ಈ ಥರ ಒಂದಿನ ಲೇಟ್ ಆಯಿತು ಊಟ ಮಾಡೋದು ಅಂತಂದರೆ ಮಾತ್ರ ಒಂದಿನ ಪೆಂಡಿಂಗ್ ಇಟ್ಕೊತೀನಿ. ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಅಷ್ಟೇ ಸಾಯಂಕಾಲನೇ ಎಲ್ಲ ನೈಟ್ ಊಟ ಆದ ತಕ್ಷಣ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೈಂಡ್ ಫ್ರೆಶ್ ಆಗಿರಬೇಕು, ಮತ್ತು ಎದ್ದ ತಕ್ಷಣ ಕಿರಿಕಿರಿ ಅನಿಸ್ಬಾರ್ದು. ಇನ್ನು ಎದ್ದ ತಕ್ಷಣ ಆ ಪಾತ್ರೆವೆಲ್ಲ ನೋಡಿಬಿಟ್ರಂತೂ ಅಯ್ಯೋ ಪಾತ್ರೆ ತೊಳಿಬೇಕು ಅಂತ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನೈಟೇ ನಾನು ಕೆಲಸ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಲ್ಕೊತೀನಿ. ಇನ್ನು ನೈಟು 10 ಗಂಟೆ ಆಯಿತು ಊಟ ಮಾಡೋಷ್ಟೊತ್ತಿಗೆ. ಅದಕ್ಕೆ ತುಂಬ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ತೊಳೆಯೋದಕ್ಕಾಗಲಿಲ್ಲ. ಇನ್ನು ತೊಳಿಬೋದಾಗಿತ್ತು. ಇನ್ನು ವಿಡಿಯೋ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಮತ್ತು ಅಪ್ಲೋಡ್ಗೆ ಹಾಕಿ ಮಲಗೋಷ್ಟೊತ್ತಿಗೆ ಒಂದು 12 ಗಂಟೆ ಹತ್ರ ಆಗುತ್ತೆ. ಅಷ್ಟು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಇನ್ನು ಬೇಡ ಬಿಡು ಬೆಳಗ್ಗೆನೇ ತೊಳೆಯೋಣ ಅಂತ ಹೇಳಿ ಹಂಗೆ ಎತ್ತಿಟ್ಟಿದ್ದೆ. ಅದಕ್ಕೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬೆಳಗ್ಗೆ ಪಾತ್ರೆ ತೊಳಿತಾ ಇದ್ದೀನಿ. ಇನ್ನು ಪಾತ್ರೆ ತೊಳೆಯೋದಾಯಿತು. ಇನ್ನು ಅಷ್ಟರಲ್ಲಿ ನಮ್ಮ ಗುಂಡ ಕೂಡ ಎದ್ದಿದ್ದ. ಇನ್ನು ಎದ್ದಿದ ತಕ್ಷಣ ಬೆಡ್ಶೀಟ್ ಎಲ್ಲ ಸ್ವಲ್ಪ ಮಡಚಿಟ್ಬಿಟ್ಟು ಇನ್ನು ಪಾತ್ರೆ ಕೂಡ ತೊಳ್ಕೊಬಂದಿದ್ನಲ್ವ, ಅವೆಲ್ಲ ಕೂಡ ಸ್ಟ್ಯಾಂಡಿಗೆ ಜೋಡಿಸ್ಕೊತಾ ಇದ್ದೀನಿ ನೀಟಾಗೆ. ನೈಟ್ ಒಂದು ಪಾತ್ರೆ ತೊಳೆದಿಟ್ಬಿಟ್ರಂತೂ ಒಂದು ಸ್ವಲ್ಪ ಕೆಲಸ ನಮಗೆ ಕಡಿಮೆ ಆಗುತ್ತೆ. ಇಲ್ಲ ಬೆಳಗ್ಗೆನೇ ಎದ್ದು ಎಲ್ಲ ತೊಳಿಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇನ್ನು ಬೇರೆ ಕೆಲಸ ಮಾಡ್ಕೊಳೋ ಟೈಮಲ್ಲಿ ಈ ಪಾತ್ರೆ ಒಂದು ಕೆಲಸ ಇದ್ದೇ ಇರುತ್ತೆ. ಎಷ್ಟು ಸತಿ ಪಾತ್ರೆ ತೊಳೆದ್ರೂ ಕೂಡ ರಾಶಿ ಪಾತ್ರೆ ಬೀಳ್ತಾನೆ ಇರ್ತವೆ ಇತ್ತೀಚೆಗಂತೂ. ಸ್ವಲ್ಪ ಜಾಸ್ತಿ ಅಡುಗೆ ಎಲ್ಲ ಮಾಡಬೇಕಲ್ಲ. ಇನ್ನು ಮನೆಯೆಲ್ಲ ಸ್ವಲ್ಪ ಅಂದರೆ ಮನೆ ಕಟ್ಟೋದು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಲ್ಲ, ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಇನ್ನು ಮಾಡಲೇಬೇಕಾಗ್ತಾ ಇದೆ. ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಮಂಗಳವಾರ. ಇನ್ನು ನಮ್ಮ ಕಡೆ ಜಾತ್ರೆ ಇದೆ, ಮಾರಮ್ಮನ ಜಾತ್ರೆ ಅಂತ ಹೇಳ್ಬಿಟ್ಟು. ಇದು ಬಂದು ತಿಂಗಳ ಜಾತ್ರೆ. ಇದು ಫಸ್ಟಿಗೆ ಒಂದು ಜಾತ್ರೆ ಆಗಿತ್ತು, ದೊಡ್ಡ ಜಾತ್ರೆ. ಇದು ಬಂದು ಚಿಕ್ಕ ಜಾತ್ರೆ ಮಾಡ್ತಾಯಿದ್ದಾರೆ. ಹೇಳ್ಬೇಕಂದ್ರೆ ನಾನು ಹೋದ ತಿಂಗಳು ಹೋಗಬೇಕಿತ್ತು, ಹೋದ ತಿಂಗಳು ಮಿಸ್ ಆಯಿತು, ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ತಿಂಗಳಾದರೂ ಈ ಜಾತ್ರೆಗೆ ಹೋಗೋಣ, ಚಿಕ್ಕ ಜಾತ್ರೆಗೆ ಅಂತ ಅಂದ್ಕೊಂಡ್ರೆ, ಬಟ್ ಹೋಗೋದಕ್ಕೆ ಆಗಲಿಲ್ಲ. ಏನೇನೋ ಅಡ್ಡ ಆತಂಕಗಳೆಲ್ಲ ಬಂದುಬಿಟ್ಟು ಯಾಕೋ ಹೋಗೋದಕ್ಕೆ ಆಗಲಿಲ್ಲ. ಇನ್ನು ಸರಿ ಬಿಡು, ಯಾವಾಗಾದರೂ ನಮ್ಮ ಮನೆಯವ್ರು ಬಂದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆದೆ. ಜಾತ್ರೆಗಂತೂ ಫೈನಲಿ ಹೋಗೋದಕ್ಕೆ ಆಗಲಿಲ್ಲ. ಇನ್ನು ಇವತ್ತು ಚಿಕ್ಕಮ್ಮ ರಜೆ ಹಾಕಿದ್ರು, ಕೆಲಸಕ್ಕೆ ಹೋಗಿರಲಿಲ್ಲ. ಇನ್ನು ಜಾತ್ರೆ ಇರೋದ್ರಿಂದ ಯಾರೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ. ಇನ್ನು ಅದು ಒಂದು ಹಬ್ಬ ಆ ಥರ ಅಲ್ವಾ, ಅದಕ್ಕೆ ಇವತ್ತು ರಜೆ ಹಾಕಿದ್ರು. ಇನ್ನು ರಜೆ ಹಾಕಿದ್ರು ಕೂಡ ಮನೆ ಹತ್ರ ಇರಲಿಲ್ಲ. ಇನ್ನು ಆ ಕಡೆ ಹೊಸ ಮನೆ ಹತ್ರನೇ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇದ್ದು ಅವೆಲ್ಲ ಒಗ್ದಾಕ್ಬಿಟ್ಟು ಅಲ್ಲೇ ಕೆಲಸ ನೋಡ್ಕೊತಾ ಇದ್ರು. ಇನ್ನು ಸ್ವಲ್ಪ ಸಿಮೆಂಟ್ ಕೊಡೋದು, ಇಟ್ಟಿಗೆ ಕೊಡೋದು, ಅದೆಲ್ಲ ಸ್ವಲ್ಪ ಕೆಲಸ ನೋಡ್ಕೊತಾ ಇದ್ರು. ಇನ್ನು ನಾನೆಲ್ಲ ಮನೆಯಲ್ಲೇ ಎಲ್ಲ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ. ಎಲ್ಲ ಮಡ್ಚಿಟ್ಬಿಟ್ಟು ಇವಾಗೆಲ್ಲ ನೀಟಾಗಿ ಕಸ ಗುಡ್ಸ್ಕೊಬರ್ತಾಯಿದ್ದೀನಿ. ಎಷ್ಟು ಸಾರಿ ಕಸ ಗುಡಿಸಿದ್ರು ಕೂಡ ನಿಜವಾಗ್ಲೂ ಸಖತ್ತು ಕಸ ಆಗ್ತಾ ಇರುತ್ತೆ. ಇನ್ನು ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ಇನ್ನು ಅಲ್ಲಿಂದ ಹೊಸ ಮನೆಯಿಂದ ಇಲ್ಲಿ ಬರೋಷ್ಟೊತ್ತಿಗೆ ಸ್ವಲ್ಪ ಮರಳು ಎಲ್ಲ ಕಾಲಲ್ಲೆಲ್ಲ ತುಳ್ಕೊಂಬಂದಿರ್ತಾರೆ. ಇನ್ನು ಚಪ್ಪಲಿ ಕಾಲಲ್ಲೆಲ್ಲ ಹಂಗೆ ಬರ್ತಾ ಇರ್ತಾರಲ್ವ. ಎಷ್ಟು ಸತಿ ಕಸ ಗುಡಿಸಿದ್ರು ಕೂಡ ಬರೀ ಮರಳೆ ಜಾಸ್ತಿ ಬರ್ತಾ ಇರುತ್ತೆ. ಇನ್ನು ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೇನಾಗಿ ಕಸ ಗುಡಿಸ್ಬೇಕಲ್ಲ. ಒಳಗಿನ ಕಸ ಆಗಲಿ ಹೊರಗಿನ ಕಸ ಆಗಲಿ ನೀಟಾಗಿ ಎಲ್ಲ ಗೂಡಿಸ್ಬಿಟ್ಟು ಒಂದು ಸತಿ ಎಲ್ಲ ತುಂಬ ಹಾಕ್ಬಿಟ್ಟು ಹೊರಗಡೆ, ಆಮೇಲೆ ಬಾಗಿಲು ತೊಳೆದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟರಂತೂ ಒಂಥರ ಲಕ್ಷ್ಮಿ ಕಳೆನೇ ಬರ್ತಾ ಇರುತ್ತೆ. ಮತ್ತು ನಮಗೂ ಕೂಡ ಒಂಥರ ಮೈಂಡ್ ಕೂಡ ಚೆನ್ನಾಗಿರುತ್ತೆ. ಮನಸ್ಸಾಗಲಿ ಮೈಂಡ್ ಆಗಲಿ ಏನೋ ಒಂಥರ ಕಿರಿಕಿರಿ ಅನಿಸಲ್ಲ, ಆರಾಮ್ಸೆ ಹೋಗ್ತಾ ಇರುತ್ತೆ ಕೆಲಸ. ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಮಾಡೋಣ ಬಿಡು ಅಂತೇಳ್ಬಿಟ್ಟು. ಯಾವಾಗಲೂ ಕೂಡ ಏನು ಕೆಲಸ ಇಲ್ಲ, ಆ ಥರ ಮಾಡಿಲ್ಲ, ಮನೇಲಿ ಪೂಜೆ ಆಗಲಿ ಈ ಥರ ಬಾಗಿಲು ತೊಳೆದೇ ಯಾವಾಗಾದ್ರೂ ಒಂದು ಸತಿ ಮಿಸ್ ಆದರೂ ಕೂಡ ಆವತ್ತಿನ ದಿನ ಪೂರ್ತಿ ಒಂಥರ ಅನಿಸ್ಬಿಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೆಲಸಗಳನ್ನು ಮುಗಿಸ್ಕೊಬಿಟ್ರೆ ಆವತ್ತಿನ ದಿನ ಫುಲ್ ಆರಾಮಾಗೆ ಎಷ್ಟು ಕೆಲಸ ಇದ್ದರೂ ಕೂಡ ನಮಗೆ ಏನು ಕೂಡ ತೊಂದರೆ ಆಗೋದಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು.
ಇನ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫಸ್ಟ್ ತಲೆ ಬಾಚ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ ಸ್ವಲ್ಪ ನೀಟಾಗಿ ಕೂದಲೆಲ್ಲ ಕಟ್ಕೊಂಡು ಕೆಲಸ ಮಾಡೋದು ಚೆನ್ನಾಗೆ. ಇನ್ನು ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿರ್ತೀವಿ, ಚಿಕ್ಕ ಮಕ್ಳು ಇರ್ತಾರೆ, ಇನ್ನು ಕೂದಲೆಲ್ಲ ಬಿಟ್ಕೊಂಡು ಅಲ್ಡ್ಕೊಂಡು ಮತ್ತು ಎಲ್ಲಾದರೂ ಮಿಸ್ಸಾಗಿ ಅಂದರೆ ಅಡುಗೆ ಮಾಡಬೇಕಾದ್ರೆ ಊಟದಲ್ಲಾಗಲಿ ಏನಾದರೂ ಆಗಲಿ ಕೂದಲೆಲ್ಲ ಬೀಳ್ತಾ ಇರ್ತವೆ. ಮತ್ತು ಗಂಡು ಮಕ್ಕಳು ಬೇರೆ ಊಟ ಮಾಡ್ತಾ ಇರ್ತಾರಲ್ವ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಮಾಡಬೇಕು. ಒಂದೇ ನಾವಂತಲ್ಲ, ಕೆಲವು ಎಲ್ಲ ಮನೆಯಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹುಷಾರಾಗೆ ಮಾಡ್ತಾಯಿರ್ತಾರೆ. ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಪಾಲಿಸ್ತಾ ಇರ್ತಾರೆ. ಹಾಗೆ ಅದೇ ಥರನೇ ನಾನು ಕೂಡ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋ ಮುಂಚೆನೇ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ತಲೆ ಬಾಚಿಕೊಂಡು ಆಮೇಲೆ ಅಡುಗೆ ಕೆಲಸ ಮಾಡ್ತಿರ್ತೀನಿ. ಹಿಂಗೆ ನಾ ಹೆಂಗಿದ್ರು ಕಸ ಗುಡಿಸ್ಬೇಕಾದ್ರೆ ಓಕೆ, ಏನು ಪರವಾಗಿಲ್ಲ. ಈ ಥರ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಏನಾದರೂ ಪೂಜೆ ಆಗಲಿ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ತಲೆ ಎಲ್ಲ ಬಾಚಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಬೆಳಗ್ಗೆ ನಮ್ಮ ದನು ಕೂಡ ಬಂದಿದ್ದ, ಸ್ವಲ್ಪ ಸಿಮೆಂಟು ಮತ್ತು ಮರಳೆಲ್ಲ ಚಿಕ್ಕಪ್ಪರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅವನು ಕೂಡ ಬಂದಿದ್ದ. ಇನ್ನು ನಮ್ಮ ಪಾಲ ಇಲ್ಲೇ ಇದ್ದಾನೆ, ಅವನು ಕೂಡ ಇನ್ನು ರಜೆ ಬಿಟ್ಟಿದ್ದಾರಲ್ಲ, ದಸರಾ ರಜೆ ಮುಗಿಯೋವರೆಗೂ ಅವರೆಲ್ಲ ಇಲ್ಲೇ ಇರ್ತಾರೆ, ಜಾಸ್ತಿ ಊರಿಗೇನು ಹೋಗೋದಿಲ್ಲ. ಇನ್ನು ಹೋದರೆ ಒಂದು 2 ದಿನ ಹೋಗ್ತಾರೆ ಮತ್ತು ವಾಪಸ್ ಇಲ್ಲಿಗೆ ಬರ್ತಾ ಇರ್ತಾರೆ. ಇನ್ನೊಂದು 2 ದಿನ ಗೋಡೆ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ನೆಕ್ಸ್ಟು ಬಿಲ್ ಆಗೋವರೆಗೂ ಅದರ ಸುದ್ದಿ ಹೋಗೋ ಹಾಗಿಲ್ಲ. ಇನ್ನು ಸಿಮೆಂಟಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಬಿಟ್ಟು ಗೋಡೆಗೆ ಸ್ವಲ್ಪ ನೋಡ್ಕೋಬೇಕಷ್ಟೇ. ಅಲ್ಲಿವರೆಗೂ ಇನ್ನು ಏನು ಅಷ್ಟೊಂದು ಕೆಲಸ ಇರಲಿಲ್ಲ. ಇವಾಗಂತೂ ಫುಲ್ಲು ಬ್ಯುಸಿ, ನಾನು ಅಷ್ಟು ತುಂಬ ಬ್ಯುಸಿ ಇದ್ದೀನಿ. ಆದರೂ ಕೂಡ ಸ್ವಲ್ಪ ಆದಷ್ಟು ಟೈಮ್ ತೊಗೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಕೂಡ ಕುತ್ಕೊಳ್ಳೋದು ಕೂಡ ಟೈಮ್ ಸಿಗೋದಿಲ್ಲ, ಅಷ್ಟು ಕೆಲಸ ಇದ್ದೇ ಇರುತ್ತೆ ನನಗೆ. ಇನ್ನು ನಮ್ಮ ಗುಂಡನಿಗೂ ಸ್ವಲ್ಪ ಹುಷಾರಿಲ್ಲಲ್ಲ, ಅವನ ಕಡೆ ಕೂಡ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಅವನಿಗೂ ಟೈಮ್ ಟು ಟೈಮ್ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಟಾಣಿಕೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಆಟ ಆಡ್ಕೊತಾನೆ. ಅದೇ ಒಂಥರ ಖುಷಿ ವಿಚಾರ ನನಗೆ. ಮತ್ತು ಸ್ವಲ್ಪ ಕಿರಿಕಿರಿ ಮಾಡಿಬಿಟ್ರಂತೂ ಒಂಥರ ಬೇಜಾರಾಗಿಬಿಡುತ್ತೆ. ಇನ್ನು ಇವತ್ತು ಬಂದು ಚಿಕ್ಕಮ್ಮ ಇದ್ಬಿಟ್ಟು ಫಸ್ಟು ಟಿಫನ್ ಮಾಡಮ್ಮ, ಏನಾದರೂ ಇನ್ನು ಮಧ್ಯಾಹ್ನಕ್ಕೆ ಏನಾದ್ರು ಬಿಸಿದು ಮಾಡೋಣ ಅಂತ ಹೇಳಿದರು. ಸರಿ ಬಿಡಮ್ಮ ಅಂತ ಹೇಳಿಬಿಟ್ಟು ಇನ್ನು ಅರ್ಧ kg ರವೆ ತಂದು ಕೊಟ್ಟರು. ಇನ್ನು ಸ್ವಲ್ಪ ಮಿಕ್ಕಿರೋ ಮುಂಚೆ ಉಪ್ಪಿಟ್ಟು ಮಾಡಿ ಮಿಕ್ಕಿರೋ ರವೆನ ಹಂಗೆ ಎತ್ತಿಟ್ಟಿದ್ದೆ, ಅದು ಒಂದು 1/4 kg ಅಷ್ಟು ಇತ್ತು ಅನಿಸುತ್ತೆ. ಇದೊಂದು ಅರ್ಧ kg ತರಿಸಿತ್ತು. ಇನ್ನು ಎಲ್ಲ ಹಾಕ್ಬಿಟ್ಟು ಇನ್ನು ಎಲ್ರಿಗೂ ಬೇಕಾಗುತ್ತಲ್ಲ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಉಪ್ಪಿಟ್ಟಿಗೆ ಏನೇನು ಐಟಮ್ ಬೇಕು ಅದೆಲ್ಲ ಕೂಡ ರೆಡಿ ಮಾಡಿಕೊಂಡು ಇನ್ನು ರವೆ ಎಲ್ಲ ಹುರ್ಕೊಂಡ್ಬಿಟ್ಟು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಾಗಲಿ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ರಂತೂ ಮಿಸ್ಸಾಗಿ ಆಮೇಲೆ ಫುಲ್ಲು ಗಂಟು ಕಟ್ಬಿಡುತ್ತೆ. ಒಂದು ಸತಿ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಜಾಸ್ತಿ ಉಪ್ಪಿಟ್ಟನ್ನ ಚಿಕ್ಕ ಪಾತ್ರೆಯಲ್ಲಿ ಮಾಡಿಬಿಟ್ಟಿದ್ದೆ. ಅದು ತಿರ್ಗ್ಸೋಕ್ಕೆ ಬರ್ತಾ ಇರಲಿಲ್ಲ, ಏನಪ್ಪ ಮಾಡೋದು ಅಂತ ಅನಿಸ್ಬಿಟ್ಟಿತ್ತು. ಅವಾಗಿಂದ ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ತಾಯಿರ್ತೀನಿ. ನಾನು ಸ್ವಲ್ಪ ಮಾಡಲಿ ಜಾಸ್ತಿ ಮಾಡಲಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗೆ, ಯಾಕೆಂದರೆ ರವೆ ಹಾಕ್ಬಿಟ್ಟು ತಿರ್ಗಿಸ್ಬೇಕಾದ್ರೆ ಸ್ವಲ್ಪ ಫ್ರೀ ಆಗಿರಬೇಕು ಜಾಗ ಕೂಡ, ಅದು ಗಂಟು ಕಟ್ಟದೇ ಇರೋ ಥರನೂ ಚೆನ್ನಾಗಿ ತಿರುಗಿಸೋ ಅಷ್ಟು ಇದಿರಬೇಕು. ಅದಕ್ಕೋಸ್ಕರ ಇನ್ನು ನಾನು ಬಂದು ಉಪ್ಪಿಟ್ಟು ಮಾಡಿದ್ರಂತೂ ನನಗೆ ಶೇಂಗಾ ಬೀಜ ಕಂಪಲ್ಸರಿ ಬೇಕೇ ಬೇಕು. ಯಾವಾಗನ್ನೋ ಒಂದು ಟೈಮ್ ಮಿಸ್ ಆಯಿತು ಅಂದರೆ ಏನೋ ಮಿಸ್ ಆಗಿದೆ ಇದರಲ್ಲಿ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನಂತೂ ಕಂಪಲ್ಸರಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆ ಕೂಡ ಕಂಪಲ್ಸರಿ ಹಾಕ್ತೀನಿ. ಉದ್ದಿನಬೇಳೆ ಇರಲಿಲ್ಲ, ಉದ್ದಿನಬೇಳೆ ಇದ್ರಂತೂ ಇನ್ನೂ ಚೆನ್ನಾಗಿರ್ತಿತ್ತು. ಕಡಲೆಬೇಳೆ ಶೇಂಗಾ ಬೀಜ ಅಂತೂ ಮಿಸ್ ಮಾಡೋದಿಲ್ಲ, ಕಂಪಲ್ಸರಿ ಹಾಕ್ತೀನಿ ಉಪ್ಪಿಟ್ಟಿಗೆ. ಹಾಕ್ಬಿಟ್ಟು ಇನ್ನು ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಶೇಂಗಾ ಬೀಜ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಅದೆಲ್ಲ ತೊಗೊಂಡ್ಬಂದಿದ್ದು ಚಿಕ್ಕಮ್ಮ ತೊಗೊಂಬಂದಿದ್ದರು. ಅದನ್ನು ಕೂಡ ಎಲ್ಲ ಕೂಡ ಹಾಕ್ಬಿಟ್ಟು ಇನ್ನು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇನ್ನು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ರವೆ ಎಷ್ಟು ತೊಗೊಂಡಿದ್ವು ಒಂದು ಅಳತೆ ಪ್ರಕಾರ ನೋಡ್ಕೊಂಡು ನೀರು ಹಾಕ್ಕೋಬೇಕು. ಇನ್ನು ನಾನು ಬಂದು ಅಂದಾಜು ಸರಿಗೆ ಹಾಕ್ಬಿಡ್ತೀನಿ, ಇಷ್ಟೇ ತೊಗೊಂಡಿದ್ದೀನಿ ಇಷ್ಟೇ ಹಾಕ್ಬೇಕು ಅನ್ನೋದಿಲ್ಲ. ಯಾಕೆಂದರೆ ಅಭ್ಯಾಸ ಇದೆ ಅಲ್ವ ಮಾಡೋದು. ಇನ್ನು ನಾವು ಯಾವಾಗಲೂ ಅಡುಗೆ ಮಾಡ್ತಿದ್ದೀವಿ ಅಂದರೆ ಆಗಲೇ ನಮಗೆ ಒಂಥರ ಅನಿಸ್ಬಿಡುತ್ತೆ, ಇಷ್ಟು ರವೆಗೆ ಇಷ್ಟು ನೀರು ಹಾಕಿದ್ರೆ ಚೆನ್ನಾಗಂತ ಹೇಳಿಬಿಟ್ಟು ಅಷ್ಟೇ ಹಾಕ್ಬಿಟ್ರೆ ಕಂಪಲ್ಸರಿ ಕರೆಕ್ಟಾಗಿ ಬರುತ್ತೆ ಅಳತೆ. ಮಾತ್ರ ಒಂದಿನವೂ ಮಿಸ್ ಆಗೋಲ್ಲ, ಹೆಚ್ಚು ಕಮ್ಮಿನೇ ಆಗೋದಿಲ್ಲ. ಉಪ್ಪಿಟ್ಟು ಮಾಡೋ ವಿಷಯದಲ್ಲಂತೂ ಅದೊಂಥರ ನನಗೆ ಖುಷಿನೇ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ನೋಡಿದೆ, ಮತ್ತೊಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಮತ್ತು ಉಪ್ಪು ಹಾಕ್ಬಿಟ್ಟು ಇವಾಗ ರವೆ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು. ಕೆಲವರಿಗೆ ಉದ್ರುದ್ರಾಗಿರಬೇಕು, ಕೆಲವರಿಗೆ ಒಂದು ಸ್ವಲ್ಪ ಮೆತ್ತಗೆ ಇದ್ದರೆ ಚೆನ್ನಾಗಿ. ನನಗಂತೂ ಅಷ್ಟು ಉದ್ರುದ್ರಾಗಿದ್ದರೆ ಇಷ್ಟ ಆಗಲ್ಲ ಉಪ್ಪಿಟ್ಟು. ಇನ್ನು ಬಿಸಿ ಉಪ್ಪಿಟ್ಟು ತಿಂತಿರ್ತೀವಲ್ಲ, ಸ್ವಲ್ಪ ಮೆತ್ತಗಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಯಾವಾಗಲೇ ಉಪ್ಪಿಟ್ಟು ಮಾಡಲಿ ಸ್ವಲ್ಪ ಮೆತ್ತಗೆ ಥರನೇ ಮಾಡ್ತಾಯಿರ್ತೀನಿ, ಜಾಸ್ತಿ ಉದ್ರುದ್ರಾಗಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟ ಆದರೆ ಸಾಕು. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರಂತೂ ಇನ್ನು ಒಳಗಡೆನೇ ಅಳ್ಕೊಂಡ್ಬಿಡುತ್ತೆ. ಇನ್ನು ನಾವು ತಿನ್ನೋಷ್ಟೊತ್ತಿಗಂತೂ ಇನ್ನು ಚೆನ್ನಾಗಿ ಅಳ್ಕೊಂಡು ಇನ್ನು
ಇಷ್ಟಿದ್ದಿದ್ದು ಉಪ್ಪಿಟ್ಟು ಇನ್ನೂ ಪಾತ್ರೆ ಮುಕ್ಕಾಲು ಭಾಗ ಬಂದುಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ಗ್ಯಾಪ್ ಇರುತ್ತೆ ಅಷ್ಟೇ ಪಾತ್ರೆಗೂ ಉಪ್ಪಿಟ್ಟಿಗೂ, ಅಷ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಮತ್ತು ಅಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಬಿಟ್ಬಿಟ್ಟು ತೆಗೆದು ನೋಡ್ರಂತೂ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲೇ ಆಗಿರುತ್ತೆ ಉಪ್ಪಿಟ್ಟು. ಇನ್ನು ಅವಾಗೇ ಸ್ವಲ್ಪ ಎಲ್ಲ ಕಲಿಸ್ಬಿಟ್ಟು ಒಂದೆರಡು ನಿಮಿಷ 3 ನಿಮಿಷ ಬಿಟ್ಟು ಆಮೇಲೆ ಹಾಕ್ಕೊಂಡು ತಿಂದರೆ ಅಷ್ಟೊಂದು ಇದಿರಲ್ಲ. ಏನಿಲ್ಲ ಅಂದ್ರೂ ಒಂದು 1/4 ಗಂಟೆ ಹಂಗೆ ಬಿಟ್ಬಿಟ್ರೆ ಪ್ಲೇಟ್ ಚೆನ್ನಾಗಿ ಬಿಗಿಯಾಗಿ ಮುಚ್ಚಿಬಿಟ್ಟು ಬಿಟ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಇನ್ನು ಉಪ್ಪಿಟ್ಟಿಗೆ ಒಂದು ಕಾಂಬಿನೇಷನ್ನು ಬಜ್ಜಿ ಆಗಲಿ ಬೋಂಡ ಆಗಲಿ ಹಪ್ಪಳ ಅಷ್ಟೊಂದು ಸೆಟ್ ಆಗೋಲ್ಲ. ಇನ್ನು ಸಂಡಿಗೆ ಬರುತ್ತಲ್ಲ, ಸಂಡಿಗೆ ಸ್ವಲ್ಪ ಸಟ್ಟಾಗುತ್ತೆ ಅಷ್ಟು ಸೈಡ್ಸ್ಗೆ. ಇಲ್ಲ ಮೊಸರು ಹಾಕ್ಕೋಬೇಕು, ಮೊಸರಂತೂ ತುಂಬ ಚೆನ್ನಾಗಿರುತ್ತೆ. ಮೊಸರು ಉಪ್ಪಿಟ್ಟು ಕಲಿಸ್ಕೊಂಡು ತಿಂದ್ರಂತೂ ಎಷ್ಟಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಅಷ್ಟು ಕೊಟ್ರಂತೂ ಚೆನ್ನಾಗಿರುತ್ತೆ. ನಾನು ಬಂದು ಇವತ್ತು ಉಪ್ಪಿನಕಾಯಿ ಸ್ವಲ್ಪ ಉಪ್ಪಿಟ್ಟು ಎಲ್ರಿಗೂ ಕೂಡ ಊಟಕ್ಕೆ ಬಡಿಸ್ಬಿಟ್ಟು ಮತ್ತೆ ಒಂದು ಟ್ರಿಪ್ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗಿದು ಮಧ್ಯಾಹ್ನ ಫ್ರೆಂಡ್ಸ್. ಇನ್ನು ಮಧ್ಯಾಹ್ನ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಮತ್ತೆ ಅಡುಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಮತ್ತು ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಒಂದು ಕಡೆ ಟೊಮೊಟೊ ಹಣ್ಣು ಸುಡ್ತಾಯಿದ್ದೀನಿ, ಒಂದು ಕಡೆ ಬದನೆಕಾಯಿ ಸುಡ್ತಾಯಿದ್ದೀನಿ, ಇನ್ನೊಂದು ಕಡೆ ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, 3 ಒಲೆ ಸ್ಟವ್ ಇದ್ರಂತೂ ಸ್ವಲ್ಪ ಅರ್ಜೆಂಟಲ್ಲಿ ಬೇಗನೆ ಆಗುತ್ತೆ. ಸುಮಾರು ಟೈಮ್ ಬಂದು 2 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಇನ್ನು ನಮ್ಮ ಚಿಕ್ಕಮ್ಮ ಅಂತ ಇವತ್ತು ಊಟನೇ ಮಾಡಿರಲಿಲ್ಲ 2 ದಿನದಿಂದ. ಅವ್ರು ಬಂದು ಯಾರಾದರೂ ಊರಲ್ಲಿ ತೀರೋದ್ರೆ ಅವರು ಊಟ ಮಾಡಲ್ಲ. ಅವ್ರನ್ನ ಹೋಗಿ ಮಣ್ಣು ಮಾಡಿ ಬಂದಮೇಲೆ ಇನ್ನು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಬೇರೆ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಅದಕ್ಕೆ ಇನ್ನು ಅದೆಲ್ಲ ಮುಗ್ದಿತ್ತು ಅವ್ರದ್ದು ಕಾರ್ಯ ಎಲ್ಲ. ಇನ್ನು ಮುಗಿದ್ಮೇಲೆ ಇನ್ನು ನೆಲೆಲ್ಲ ಒರೆಸ್ಬಿಟ್ಟು ಇನ್ನು ಚಿಕ್ಕಮ್ಮ ಸ್ನಾನ ಮಾಡಿ ಇನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಅವ್ರು ಆ ಕಡೆ ಕೆಲಸ ಮಾಡ್ಕೊತಾ ಇದ್ರು. ನಾನು ಬಂದು ಅಡುಗೆ ಸ್ಟಾರ್ಟ್ ಮಾಡಿದೆ ಇಲ್ಲಿ. ಇನ್ನು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ ಇದು. ಇನ್ನು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಣ್ಣು, ಬದನೆಕಾಯಿ ಸುಟ್ಬಿಟ್ಟು ಕಿವುಚೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕಿಲ್ಲ ನಾನು, ಟೊಮೊಟೊ ಅಷ್ಟೇ ಹಾಕಿರೋದು. ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗೊಜ್ಜು ಕಿವುಚ್ಬಿಟ್ರಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮಾತ್ರ ಇನ್ನು ಬಿಸಿ ಮುದ್ದೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾವಾಗಲೂ ಮಾಡ್ತಾಯಿರ್ತೀವಿ. ಇನ್ನು ಮತ್ತು ಬದನೆಕಾಯಿ ಅವೆಲ್ಲ ಬೇಯಿಸ್ಬಿಟ್ಟು ಅವು ಮಾಡ್ತೀವಿ. ಈ ಥರ ಸುಟ್ಬಿಟ್ಟು ಕೂಡ ಕಿವುಚ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಒಲೆಯಲ್ಲಿ ಸುಡಬೇಕು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್, ಅದೊಂಥರ ಡಿಫ್ರೆಂಟ್ ಬರುತ್ತೆ. ಬಟ್ ಸದ್ಯಕ್ಕೆ ಇವಾಗ ಅದೆಲ್ಲ ಏನು ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸ್ಟವ್ ಮೇಲೇ ಸುಟ್ಕೊಂಡ್ಬಿಟ್ಟು ಇನ್ನು ಮುದ್ದೆ ಕೂಡ ಇಟ್ಬಿಟ್ಟೆ. ಇನ್ನು ನಮ್ಮ ಅಣ್ಣರಿಗೂ ಮತ್ತು ನಮ್ಮ ಅವ್ರಿಗೆಲ್ರಿಗೂ ಊಟಕ್ಕೆ ಬೇಕಾಗಿತ್ತು. ಇನ್ನು ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರಲ್ಲ, ಕೆಲಸ ಮಾಡ್ತಾಯಿದ್ರು ಆ ಕಡೆ. ಇನ್ನು ಚಿಕ್ಕಪ್ಪ ಅವರೆಲ್ಲ ಕೂಡ ಇನ್ನು ಅದಕ್ಕೋಸ್ಕರ ಎಲ್ರಿಗೂ ಆಗುತ್ತೆ. ಮಧ್ಯಾಹ್ನ ಬಿಸಿದು ಒಂದೊಂದು ಮುದ್ದೆ ತಿಂದುಬಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಎಲ್ರಿಗೂ ಕೂಡ ಸೇರಿಸ್ಬಿಟ್ಟು ಇನ್ನು ಮಧ್ಯಾಹ್ನನೇ ಅಡುಗೆ ಸ್ಟಾರ್ಟ್ ಮಾಡಿಕೊಡೋಣ, ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಚಿಕ್ಕಮ್ಮ ಈ ಕಡೆ ಬಂದು ಅವ್ರ ಕೆಲಸ ಎಲ್ಲ ಅವ್ರು ಮಾಡ್ಕೊತಾ ಇದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊಡ್ತಾ ಇದ್ದೀನಿ, ಸ್ವಲ್ಪ ಹಂಗೆ ಇದು ಮಾಡಿಕೊಂಡು. ಇನ್ನು ನಾವು ಏನೇ ಕೆಲಸ ಮಾಡಲಿ ಸ್ವಲ್ಪ ಚುರುಕಾಗಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇನ್ನು ಒಂದೇ ಕೆಲಸನ್ನೇ ಒಂದೇ ಸತಿ ಮಾಡ್ಕೊಂಡಿದ್ರಂತೂ ಅದು ಆಗೋ ಕೆಲಸ ಅಲ್ಲ. ಒಂದು ಕಡೆ ಒಂದು ಕೆಲಸ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಇನ್ನೊಂದು ಕೆಲಸ ಮಾಡ್ಕೋಬೇಕು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಮುದ್ದೆ ಬೇಯ್ತಾ ಇದೆ, ಈ ಕಡೆ ಬಂದು ಗೊಜ್ಜು ಕೂಡ ಕಿವುಚಿ ಎತ್ತಿಟ್ಬಿಟ್ಟೆ. ಇನ್ನು ಚಿಕ್ಕಮ್ಮನ ಕೂಡ ಪಾಪ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು, ಅವ್ರು 2 ದಿನದಿಂದ ಊಟನೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಬೇಗ ಊಟ ಮಾಡಲಿ, ಫಸ್ಟು ಒಂದು ಬಿಸಿ ಮುದ್ದೆ ತೊಳೆಸ್ಬಿಟ್ಟು ಕೊಟ್ಬಿಡೋಣ, ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಗೊಜ್ಜು ಕೂಡ ತಟ್ಟೆಗೆ ಹಾಕ್ಕೊಂಡೆ. ಇವತ್ತು ಬಂದು ಏನಂದರೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟಿದೆ, ಹಿಟ್ಟು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಮುದ್ದೆ ಮಾತ್ರ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು. ಅದಕ್ಕೆ ಆ ಥರ ನೀಟಾಗಿ ನಾವು ಕೂಡಿಸ್ಕೊತೀವಲ್ವ, ಅವಾಗ ಗೊತ್ತಾಗ್ಬಿಡುತ್ತೆ ಗಟ್ಟಿ ಇದೆಯೋ ಇಲ್ವೋ, ಒಂದು ಸ್ವಲ್ಪ ಹಿಟ್ಟು ಹಾಕಬೇಕೋ ಏನೋ ಅಂತ ಹೇಳ್ಬಿಟ್ಟು ಅದನ್ನು ಇಮಿಡಿಯೇಟಾಗಿ ಸರಿ ಮಾಡ್ಕೊಂಬಿಡ್ಬೇಕು. ಒಂದು ಸ್ವಲ್ಪ ತೆಳುವಾದರೆ ಸ್ವಲ್ಪ ಕೂಡಿಸ್ಕೊಂಬಿಟ್ಟು ನೀಟಾಗಿ ನಾದ್ಕೊಂಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಹಂಗೆ ಮತ್ತೆ ಒಲೆ ಮೇಲೆ ಇಟ್ಬಿಡ್ಬೇಕು. ಅಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಸಿಮ್ಮಲ್ಲಿ ಒಂದು 2 ನಿಮಿಷ 3 ನಿಮಿಷ ಹಂಗೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲ ಈ ಥರ ಸ್ವಲ್ಪ ಗಟ್ಟಿ ಇತ್ತು, ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಮಿಸ್ ಆಗಿ ಅಂತ ಹೇಳಿದರೆ ಆವಾಗಲೇ ಅಷ್ಟೇ ಸ್ವಲ್ಪ ಮುದ್ದೆನ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಹಂಗೆ ಒಂದು 2 ನಿಮಿಷ 3 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮುದ್ದೆ ಕಟ್ಟಬೇಕಾದ್ರೆ ಅಂತ ಅವಾಗ ಈಸಿಯಾಗಿ ಬರುತ್ತೆ, ಅವಾಗ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಆ ಥರ ಮುಂಚೆನೇ ಎಲ್ಲ ಕೂಡ ನೋಡ್ಕೋಬೇಕು. ಇವತ್ತು ಅಷ್ಟೇ ಮಧ್ಯಾಹ್ನ ಸ್ವಲ್ಪ ಅರ್ಜೆಂಟ್ ಇತ್ತಲ್ವ, ಒಂದು ಸ್ವಲ್ಪ ರಾಗಿ ಜಾಸ್ತಿ ಆಗಿಬಿಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಥರ ಅನಿಸ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಮತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ನೀರು ಹಾಕ್ಬಿಟ್ಟು ಮತ್ತೆ ಸ್ಟೌವಲ್ಲಿ 1-2 ನಿಮಿಷ ಹಂಗೆ ಬಿಟ್ಬಿಟ್ಟು ಆಮೇಲೆ ಇವಾಗ ಮುದ್ದೆ ಕಟ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬಂತು ಮುದ್ದೆ, ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಬೆಂದ್ರಂತೂ ಒಂದು ಸ್ವಲ್ಪ ಕೂಡ ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ, ಕೈಗೂ ಸಮೇತ ಅಂಟ್ಕೊಳ್ಳೋದಿಲ್ಲ, ಅಷ್ಟು ನೀಟಾಗಿ ಬರ್ತಾ ಇರುತ್ತೆ. ಇನ್ನು ಚಿಕ್ಕಮ್ಮನಿಗೆ ಫಸ್ಟ್ ಒಂದು ಮುದ್ದೆ ಇಟ್ಬಿಟ್ಟೆ,
ಫಸ್ಟ್ ಊಟ ಮಾಡಮ್ಮ, ನೀನು ತುಂಬ ಹೊತ್ತಾಗ್ಬಿಡ್ತೀವಿ, 2 ದಿನ ಸರಿಯಾಗಿ ಊಟನೇ ಮಾಡಿಲ್ಲ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅವರು ಯಾವಾಗ ಸ್ನಾನ ಮಾಡ್ಕೊಂಡು ಬಂದರೆ ಆವಾಗಲೇ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಅಮ್ಮನ್ನ ಎಲ್ಲ ರೆಡಿ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗಿದ್ರು ಕೆಲಸ ಮಾಡೋದಕ್ಕೆ, ಆ ಕಡೆ ಸ್ವಲ್ಪ ಸಿಮೆಂಟ್ ಎಲ್ಲ ಕೊಡೋದಕ್ಕೆ. ಇನ್ನು ಬಂದಿದ್ದರು, ಬಂದ ತಕ್ಷಣವೇ ಅವ್ರಿಗೆ ಹಾಕ್ಕೊಟ್ಟೆ ಊಟ ಮಾಡಲಿ ಅಂತ ಹೇಳ್ಬಿಟ್ಟು. ಇನ್ನು ಎಲ್ರಿಗೂ ಕೂಡ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಮುದ್ದೆ ಎಲ್ಲ ಕಟ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ತಿಂತಿರ್ತಾರೆ, ಮತ್ತು ಸೆಂಟ್ರಲ್ಲೆಲ್ಲ ಸ್ವಲ್ಪ ಟೀ ಕಾಫಿ ಕುಡಿತಾ ಇರ್ತಾರಲ್ಲ, ಅವ್ರಿಗೆ ಅಷ್ಟೊಂದು ತಿನ್ನಬೇಕಂತ ಅನಿಸೋದಿಲ್ಲ. ಆದರೂ ಬಿಸಿ ಮುದ್ದೆ ಅಂದರೂ ಕೂಡ ಆಗಲೇ ಮನಸ್ಸು ಎಳಿತಾ ಇರುತ್ತೆ ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು. ಮುದ್ದೆ ಅಂತೂ ಯಾರಿಗೂ ಕೂಡ ಇಷ್ಟ ಆಗೋಲ್ಲ ಅನ್ನೋ ಮಾತೇ ಇಲ್ಲ. ಎಲ್ರಿಗೂ ಕೂಡ ಮುದ್ದೆ ಅಂದರೆ ಕಂಪಲ್ಸರಿ ಇಷ್ಟ ಆಗೇ ಆಗುತ್ತೆ. ಇನ್ನು ಹಳ್ಳಿ ಜನಕ್ಕಂತೂ ಮುದ್ದೆ ಇಲ್ಲಾಂದ್ರೇ ಜೀವನನೇ ಇಲ್ಲ ಅನಿಸ್ಬಿಡುತ್ತೆ. ಕಂಪಲ್ಸರಿ ಮುದ್ದೆ ಬೇಕೇ ಬೇಕು. ಅದಕ್ಕೋಸ್ಕರ ಇನ್ನು ಬಿಸಿ ಮುದ್ದೆ ತಿಂತಾರೆ ಅಂತೇಳ್ಬಿಟ್ಟು ಇನ್ನು ಫೈನಲಿ ಮುದ್ದೆ ಕೂಡ ನೀಟಾಗೆಲ್ಲ ಕಟ್ಬಿಟ್ಟು ಇನ್ನು ಗೊಜ್ಜೆಲ್ಲ ಕಿವುಚ್ಬಿಟ್ಟು ಇನ್ನು ಅದು ಸ್ವಲ್ಪ ಪಾತ್ರೆ ಮತ್ತು ಪಾತ್ರೆ ತೊಳೆಯೋದಕ್ಕೆ ಮತ್ತು ಪಾತ್ರೆ ಅದು ಎಲ್ಲ ತೊಳೆದ್ಬಿಟ್ಟೆ ಒಂದು ಸತಿ ಇಟ್ಟಿದ್ದೆ, ಮತ್ತು ಇನ್ನೊಂದು ಸತಿ ತೊಳಿತಾ ಇದ್ದೀನಿ. ಇವಾಗ ತೊಳೆಯೋಕೆ ಹಾಕಿದ್ದೀನಿ ಸದ್ಯ. ಇನ್ನು ಇವರು ಬಂದು ಅತ್ತೆ ಆಗಬೇಕು ಜಯ ಮತ್ತೆ ಅಂತೇಳ್ಬಿಟ್ಟು. ಪಾಪ ಇವರು ಕೂಡ 2 ದಿನದಿಂದ ಉಪವಾಸ ಇದ್ದರು. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಊಟ ಮಾಡ್ತಾಯಿದ್ರಲ್ವ, ಅವ್ರು ಕಂದಕ್ಕೆ ಹೋಗ್ಬೇಕಂತ ಬರ್ತಾಯಿದ್ರೇನೆ ಇನ್ನು ಚಿಕ್ಕಮ್ಮ ಮಾತಾಡ್ಸಿದ್ರು. ಇನ್ನು ಸದ್ಯ ಬಿಸಿ ಮುದ್ದೆ ಮಾಡ್ತಾಯಿದ್ನಲ್ವ, ಬಾತ್ ತಿನ್ನು ಅಂತಂದರೆ ಅವರು ಅರ್ಧ ಹಾಕ್ಕೊಂಡ್ರೆ ಸಾಕು ಬಿಡಮ್ಮ ನನಗೆ, ಮತ್ತು 2 ದಿನ ಊಟ ಮಾಡಿರಲಿ ಅಲ್ವಾ, ಇವಾಗ ಸಡನ್ನಾಗಿ ಒಂದೊಂದು ಮುದ್ದೆ ತಿನ್ನಬೇಕಂದ್ರೆ ಸೇರೋದಿಲ್ಲ ಅಂತ ಹೇಳಿಬಿಟ್ಟು ಪಾಪ ಅರ್ಧ ಮುದ್ದೆ ಇಟ್ಕೊಂಡ್ರು. ಸರಿ ಬಿಡು ಅಂತೇಳ್ಬಿಟ್ಟು ನಾವು ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸಿ ಮತ್ತೆ ಒಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇದು ಸಂಜೆ ಟೈಮು ಇನ್ನು ಟೀ ಮಾಡ್ಕೊಬಂದಿದ್ದೆ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆಯಿಂದ ಅಷ್ಟೊಂದು ಬಂದಿರಲಿಲ್ಲ ಇಲ್ಲಿಗೆ, ನೋಡೋಣ ಎಷ್ಟಾಗಿದೆ ಅಂತೇಳ್ಬಿಟ್ಟು ಬಂದೆ. ಈ ಕಡೆ ಅಡ್ಗೋಡೆಗಳು ಮಾತ್ರ ಇದೆ ಅಷ್ಟೇ, ಇನ್ನು ಮಿಕ್ಕಿರೋದೆಲ್ಲ ಕಟ್ತಾ ಇದ್ದಾರೆ ಸುತ್ತ. ಇನ್ನು ಇವರಿಬ್ಬರು ನೋಡ್ಬೋದು, ನಮ್ಮ ಪುನೀತು ನಮ್ಮ ಕಲ್ಯಾಣ, ಇವರಿಬ್ಬರಂತೂ ಇವರೇ ನಾವೇ ಕೆಲಸ ಮಾಡ್ತೀವಿ ನಾವೇ ಕಟ್ತೀವಿ ಅನ್ನೋ ಥರ ಆಡ್ತಾ ಇರ್ತಾರೆ. ಇನ್ನು ನಮ್ಮ ಅಣ್ಣ ಇದು ಕೈಗೆ ಇದು ಹಾಕೊತಾ ಇರ್ತಾರಲ್ವ, ಸ್ವಲ್ಪ ಕೈ ನೋವು ಬರುತ್ತೆ ಅವ್ರಿಗೆ, ಆವಾಗ ಇಟ್ಟಿಗೆ ಎಲ್ಲ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊತಾ ಇರ್ತಾರೆ, ಕೈಗೆ ಹಾಕೊಳ್ಳೋದು. ಅದನ್ನು ಇಸ್ಕೊಬಂದ್ಬಿಟ್ಟು ಇನ್ನೂ ಆಟ ಆಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ.